AIDS ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್. ಸೊ ಇವತ್ತು ನಾನು ಜಿಲ್ಲಾ ಸಂಚಾಲಕ. ಸೊ ಇವತ್ತು ನಾವು ಒಂದು ಹೋರಾಟ, ವಿದ್ಯಾರ್ಥಿಗಳ ಹೋರಾಟ ಮಾಡ್ತಾ ಇದೀವಿ. ಸೊ ಏನಂತಂದ್ರೆ ಗೊತ್ತಿದೆ ಎಲ್ಲರಿಗೆ, ಇವತ್ತು ಏನಂತಂದ್ರೆ 1 ತಿಂಗಳಾಯ್ತು ಏನು ಪದವಿ ಶಿಕ್ಷಣ, ಏನು ಡಿಗ್ರಿ ಕಾಲೇಜ್ಗಳು ಸ್ಟಾರ್ಟ್ ಆಗಿ ಇಡೀ ರಾಜ್ಯದಾದ್ಯಂತ 1 ತಿಂಗಳಾಯ್ತು. ಸೊ ಇಲ್ಲಿವರೆಗೆ ಏನಂತಂದ್ರೆ ಒಬ್ಬರು ಗೆಸ್ಟ್ ಲೆಕ್ಚರ್ಸ್ಗಳನ್ನ ತಗೊಂಡಿಲ್ಲ. ಸೊ ಇಡೀ ಏನಂತಂದ್ರೆ ಪದವಿ ಡಿಗ್ರಿ ಕಾಲೇಜ್ಗಳು ಇದಾವಲ್ಲ, ನಡೆಯದೆ ಏನಂತಂದ್ರೆ ಗೆಸ್ಟ್ ಲೆಕ್ಚರ್ಸ್ ಗಳಿಂದ 20 ಜನ ಪರ್ಮನೆಂಟ್ ಇದ್ರೆ 80 ಜನ ಗೆಸ್ಟ್ ಲೆಕ್ಚರ್ಸ್ ಇರ್ತಾರೆ. ಅಂದ್ರೆ 80% ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳು ರನ್ ಆಗದೆ ಏನಂತಂದ್ರೆ ಈ ಗೆಸ್ಟ್ ಲೆಕ್ಚರ್ಸ್ ಗಳ ಮೂಲಕ. ಆದ್ರೆ ಸೊ ಇನ್ನೂ ತಗೊಂಡಿಲ್ಲ, 1 ತಿಂಗಳಾಯ್ತು. ಸೊ ಇನ್ನು ಈಗ ಇಯರಿಂಗ್ ಹೇಳ್ತಾ ಇದೆ, ಆಲ್ಮೋಸ್ಟ್ ನೆಕ್ಸ್ಟ್ ಇಯರಿಂಗ್ October 8th ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇನ್ನೂ 1 ತಿಂಗಳು ಆಗ್ಬಹುದು. ಸೊ ಆಮೇಲೆ ಹಾಲಿಡೇಸ್ ಬರುತ್ತೆ. ಸೊ ಆಲ್ಮೋಸ್ಟ್ 3 ತಿಂಗಳ 4 ತಿಂಗಳ ಸೊ ಈ ತರ ರಜೆದಲ್ಲೇ ಹೋದ್ರೆ ಸೊ ವಿದ್ಯಾರ್ಥಿಗಳು ಹೆಂಗ್ ಮಾಡೋದು? ಸೊ ಏನೂ ಓದಕ್ಕಾಗಲ್ಲ. ಆಮೇಲೆ ಫಸ್ಟ್ ಸೆಮಿಸ್ಟರ್ ಕರೆಕ್ಟ್ ಆಗಿ ಓದಿಲ್ಲ ಅಂತಂದ್ರೆ ಅದು ಸೆಕೆಂಡ್ ಸೆಮಿಸ್ಟರ್ ಕೂಡ ಎಫೆಕ್ಟ್ ಆಗುತ್ತೆ. ಆಮೇಲೆ ಇದು ಬರೀ 1 ವರ್ಷದ, ಈ ಗೋಳು ಹೋದ ವರ್ಷ ಕೂಡ ಇತ್ತು, ಹಿಂದಿನ ವರ್ಷ ಕೂಡ ಇತ್ತು. ಫಸ್ಟ್, ಥರ್ಡ್, 5th ಸೆಮಿಸ್ಟರ್ ಕೂಡ ಇದೇ ತರ ಆಗುತ್ತೆ. ಅಂದ್ರೆ ಎಂಟೈರ್ ಇವತ್ತು ಕ್ವಾಲಿಟಿ ಆಫ್ ಎಜುಕೇಶನ್ ಏನ್ ಡಿಗ್ರಿಯಲ್ಲಿದೆ ಅದನ್ನ ಸರ್ಕಾರ ಬೀಳಿಸ್ಬೇಕನ್ನೋ ಹುನ್ನಾರ ಇದೆ ಅಂತ ಅನ್ಸುತ್ತೆ ನಮ್ಗೆ. ಇವತ್ತು ಎಲ್ಲ ಪ್ರೈಮರಿ ಎಜುಕೇಶನ್ ಮುಗಿಸಿದ್ದಾರೆ, ಇವತ್ತು PU ಎಜುಕೇಶನ್ ಏನು ಫೆಸಿಲಿಟಿ ಕೊಡ್ತಾ ಇಲ್ಲ. ಆದ್ರೆ ಇರೋದು ಇಡೀ ರಾಜ್ಯದಲ್ಲಿ ಪದವಿ ಎಜುಕೇಶನ್ ಮಾತ್ರ ಚೆನ್ನಾಗಿದೆ. ಗೌರ್ಮೆಂಟ್ ಕಾಲೇಜಲ್ಲೇ ಇವತ್ತಿಗೂ ಕೂಡ ಜಾಸ್ತಿ ಸ್ಟೂಡೆಂಟ್ಸ್ ಗಳು ಬರ್ತಾ ಇರೋದು. ಸೊ ಅದೇ ಇವತ್ತು ಸರ್ಕಾರಕ್ಕೆ ಹೊಟ್ಟೆ ನೋವು. ಸೊ ಏನಂತಂದ್ರೆ ನಮ್ಗೆ ಅನ್ಸೋದು ಮೋಸ್ಟ್ಲಿ ಅದೇ ಅನ್ಸುತ್ತೆ. ಇವತ್ತು ಅಲ್ಲಿ ಕೂಡ ಕ್ವಾಲಿಟಿ ಬೀಳಿಸ್ಬಿಟ್ರೆ ಪ್ರೈವೇಟ್ ಯಾರು ಡಿಗ್ರಿ ವಿದ್ಯಾರ್ಥಿಗಳಿದ್ದಾರೆ ಪ್ರೈವೇಟ್ಗೆ ಹೋಗ್ಲಿ ಅಂತೇನೋ ಪ್ಲಾನ್ ಇರ್ಬೇಕು. ಸೊ ಇದಕ್ಕೋಸ್ಕರ ಈ ತರ ಮಾಡ್ತಾ ಇದಾರೆ. ಇಲ್ಲಾಂದ್ರೆ 80% ಏನು ಗೆಸ್ಟ್ ಲೆಕ್ಚರ್ಸ್ ಗಳು ಇರ್ತಾರೆ ಅವ್ರನ್ನೇ ತಗೊಳಲ್ಲ ಅಂತಂದ್ರೆ ಎಲ್ಲ ಖಾಲಿ ಹೊಡಿತಾ ಇದೆ. ಇಡೀ ರಾಜ್ಯದ ಯಾವುದೇ ಒಂದು ಏನು ಡಿಗ್ರಿ ಕಾಲೇಜ್ಗಳಿಗೆ ಹೋಗಿ ಏನಿಲ್ಲ, ಒಂದು ಕ್ಲಾಸ್ ಕೇಳ್ತಾರೆ 30-40 ಕಿಲೋಮೀಟರ್ಗಳಿಂದ ಬೆಳಗ್ಗೆ 7 ಗಂಟೆಗೆ ಬಸ್ ಹತ್ಕೊಂಡ್ ಬರ್ತಾರೆ ಸ್ಟೂಡೆಂಟ್ಸ್ ಗಳು. ಬರೋದು, ಒಂದು ಕ್ಲಾಸ್ ಕೇಳೋದು, ಹೋಗೋದು. ಸೊ ಇದೇ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು AIDS ವಿದ್ಯಾರ್ಥಿ ಸಂಘಟನೆಯಿಂದ ನಾವು ಏನು ಆಗ್ರಹ ಮಾಡ್ತಾ ಇರೋದು, ಇಮಿಡಿಯೇಟ್ಲಿ ಕೋರ್ಟ್ ಹಿಯರಿಂಗ್ ಇರುತ್ತೆ, ನೀವು ತಗೋಬಹುದು. ಆಕ್ಚುಲಿ ಸರ್ಕಾರ ಇದಕ್ಕೆ ಏನಂತಂದ್ರೆ ಮುತರ್ಜಿ ವಹಿಸ್ಬೇಕು, ಅದಕ್ಕೆ ಕಾಳಜಿ ವಹಿಸಿದ್ರೆ ಏನಾದ್ರೂ ಕೆಲಸ ಆಗುತ್ತೆ. ಸೊ ವಹಿಸ್ಬಿಟ್ಟು ಏನು ಗೆಸ್ಟ್ ಅವ್ರನ್ನ ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು AIDS ವಿದ್ಯಾರ್ಥಿ ಸಂಘಟನೆ ಆಗ್ರಹಿಸಿದೆ. ಇಲ್ಲಾಂದ್ರೆ ಇದು ಏನಂತಂದ್ರೆ ಎಂಟೈರ್ ಏನು ಎಲ್ಲ ಸ್ಕೂಲ್ ಎಜುಕೇಶನ್ ಇವತ್ತು ಬಿದ್ದು ಹೋಗ್ತಾ ಇದೆ, ಪ್ರೈವೇಟೈಸೇಷನ್ಗೆ ಕುಮ್ಮಕ್ ಕೊಟ್ಟಂಗಾಗುತ್ತೆ. ಸೊ ಅದು ಕೆಲಸ ಮಾಡಬಾರ್ದು. ಸೊ ಇದು ಹಿಂಗೆ ಕಂಟಿನ್ಯೂ ಆದ್ರೆ ನಾವು AIDS ವಿದ್ಯಾರ್ಥಿ ಸಂಘಟನೆಯಿಂದ ರಾಜ್ಯದಾದ್ಯಂತ ಇನ್ನೂ ಈ ಹೋರಾಟ ತೀವ್ರಗೊಳಿಸ್ತೀವಿ, ಶಿಕ್ಷಣ ಉಳಿಸ್ತೀವಿ ಅಂತ ಹೇಳ್ಬಿಟ್ಟು ನಾವು ಹೇಳಕ್ ಇಷ್ಟಪಡ್ತೀವಿ. ನನ್ನ ಹೆಸರು ಅಯ್ಯಳಪ್ಪ, AIDS ಜಿಲ್ಲಾ ಸಂಚಾಲಕ. ನನ್ನ ಹೆಸರು ಲಕ್ಷ್ಮೀ ಶ್ರೀಕಾಂತ್ ಚವಾಣ್ ಅಂತ. ನಾವು ಓದ್ತಿರೋದು ವಿದ್ಯಾಮಂದಿರ ಫಸ್ಟ್ ಗ್ರೇಡ್ ಕಾಲೇಜ್ ಬಾಗಲಕೋಟಿಂದ. ನಮ್ದು ಏನ್ ಪ್ರಾಬ್ಲಮ್ ಇದೆ ಅಂದ್ರೆ ನಮ್ಗೆ ಶಿಕ್ಷಕರ ಪ್ರಾಬ್ಲಮ್ ಇದೆ. ಬಿಕಾಸ್ ನಮ್ದಿರೋದು 8 ಗೆಸ್ಟ್ ಲೆಕ್ಚರ್ಸ್, ಬಟ್ ಅವ್ರು ಯಾರು ಸರಿಯಾಗಿ ಬರ್ತಿಲ್ಲ, ನಮಗ್ ಕ್ಲಾಸಸ್ ಸರಿಯಾಗಿ ನಡೀತಿಲ್ಲ. ನಾವ್ ಬರೋದು ಅಷ್ಟ್ ದೂರಿಂದ, ಆದ್ರೆ ಒಂದೊಂದ್ ಕ್ಲಾಸ್ 2 ಕ್ಲಾಸ್ ಅಷ್ಟೇ ಕುಂದ್ರೋದು, ಆಮೇಲೆ ಬಸ್ ಹೊತ್ತು ಮನೆಗೆ ಹೋಗ್ಬಿಡೋದು. ಮನೆಗೆ ಹೋಗಿ ಫೋನ್ ನೋಡೋದೇ ಅಷ್ಟ ಆಗ್ತಿದೆ. ನಮ್ಗೆ ಯಾವತ್ತೂ ಅದ್ ಪ್ರಯಾರಿಟಿ ಸಿಗ್ತಾನೆ ಇಲ್ಲದ ಸರ್ಕಾರ ತುಂಬಾ ಕೇರ್ಲೆಸ್ ಆಗಿ ನಮ್ ಜೊತೆ ಬಿಹೇವ್ ಮಾಡ್ತಿದೆ. ಸೊ ಪ್ಲೀಸ್ ನಾವು ರಿಕ್ವೆಸ್ಟ್ ಏನ್ ಮಾಡ್ತಿದೀವಿ ಅಂತಂದ್ರೆ ನಮ್ಗೆ ಸರಿಯಾಗಿ ಗೆಸ್ಟ್ ಲೆಕ್ಚರ್ ನ ಕಳಿಸಿ ನಮ್ ವಿದ್ಯಾ ಮುಂದುವರಿಸಬೇಕಂತ ನಿಮ್ಮಲ್ಲಿ ದಯವಿಟ್ಟು ವಿನಂತಿ ಮಾಡ್ಕೋತೀವಿ ಸರ್. ಮುಂದಿರ್ತೇವೆ. ನಮ್ ವಿದ್ಯಾರ್ಥಿಗಳಿಗೆ ಈಗ ಶಿಕ್ಷಣದ ಕೊರತೆ ಆಗ್ತದೆ, ಹೆಚ್ಚುವರಿ ಶಿಕ್ಷಣ ಇಲ್ಲ ಸರ್. ಇಲ್ರಿ ಇಲ್ಲಿ ಈಗ ನಾವು ದಿವಸ 30-40 ಕಿಲೋಮೀಟರ್ ದೂರಿಂದ ಬರ್ತೀವಿ. ಇಲ್ಲಿ ಬಂದ್ ಬರೀ 1 ಕ್ಲಾಸ್ 2 ಕ್ಲಾಸ್ ಕುಂದಿರೋದಾಗಿದೆ. ಸರಿಯಾದ ರೀತಿ ನಮ್ ಶಿಕ್ಷಣ ದೊರೆತಾ ಇಲ್ಲ. ದಿವಸ ಬೆಳಿಗ್ಗೆ 7 ನಾವು ಅಲ್ಲಿ ಬಸ್ ಸರಿಯಾಗಿಲ್ಲ ನಮ್ಗೆ. ಅದರಲ್ಲಿ ಗೊಂದಲದಲ್ಲಿ ಜಲ್ದಿ ಬೇಗ ಬಂದ್ರೆ ಇಲ್ಲಿ ಕ್ಲಾಸ್ ಸರಿಯಾಗಿ ನಡೀತಾ ಇಲ್ಲ. ಹಾಗಾಗಿ ನಮ್ಮ ಇದು ಹೋರಾಟ. ಇಲ್ಲಿ ನಮ್ ಸ್ಟಾಫ್ ಎಲ್ಲ ಒಂದ್ 80-90 ಜನ ಐತೆ ಸರ್. ನಮ್ದು ಕಾಲೇಜ್ ಸ್ಟೂಡೆಂಟ್ 3000 ಜನ ಐತೆ ಸರ್. ಆದ್ರೆ ನಮ್ಗ ದಿನ ಶಿಕ್ಷಣ ಕೊರತೆ ಆಗತ್ತೆ. ಹೆಚ್ಚುವರಿ ಶಿಕ್ಷಕರಿಲ್ಲ ಸರ್. 7:30 ಬರೋದು ಎಲ್ಲ ನಾವ್ ಮತ್ತೀಗ ಹೆಚ್ಚುವರಿ ಶಿಕ್ಷಕರು ಪಾಠ ಮಾಡಕ್ಕಿಲ್ಲ. ಒಂದೊಂದು ಕ್ಲಾಸ್ ನೀಡ್ತಾರೆ. ಒಂದೊಂದ್ ದಿನ ಒಂದೇ ಕ್ಲಾಸ್ ನೀಡ್ತಾರೆ. ನಾವು ಬರೋದು ಮತ್ ಬಸ್ ಹೋಗೋದು ಇದಾಗಿದೆ ಸರ್ ದಿವಸ. ಅದು ಬಸ್ ಸಹ ಸರಿಯಾದ ರೀತಿಯ ಟೈಮಿಂಗ್ ಇಲ್ರಿ ನಮ್ಗೆ. 34 ಕಿಲೋಮೀಟರ್ ದೂರಿಂದ ಬರ್ತೀವಿ ನಾವು ಶಿಕ್ಷಣ ಕಲಿಯಾಕ. ಯಾಕ್ರಿ ಗೌರ್ಮೆಂಟ್ ಕಾಲೇಜ್ ಚಲೋ ಶಿಕ್ಷಣ ಕೊಡ್ತಾರಂತೆ ದೂರಿಂದ ಬಂದಿರಿ ಕಲಿಯಾಕ. ಬರೀ 1 ಕ್ಲಾಸ್ 2 ಕ್ಲಾಸ್ ನಡೆಯತ್ತಾರೆ ದಿವಸ. ಇದೇ ದಿನ ಬರ್ತಿ ಆಗೋದು. ಇದಕ್ಕಾಗಿ ನಮ್ಮ ಹೋರಾಟ.
ನಮ್ಮ ಹೆಸರು ಮಂಜು ಮೋಟಿ ಅಂತ.